ಕ್ಷೇತ್ರಗಳು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡಿರ್ತವೆ. ಉತ್ಸವಗಳು, ಜಾತ್ರೆಗಳು ಅನೇಕ ಭಕ್ತರ ಮನಸ್ಸನ್ನು ಒಂದುಗೂಡಿಸಿ ದೇವಭಕ್ತಿ ಭಾವನೆಯನ್ನು ಭಾರತ ದೇಶದಲ್ಲಿ ನಿರ್ಮಾಣ ಮಾಡಿರ್ತವೆ. ಅದರಲ್ಲಿ ಉತ್ತರ ಕರ್ನಾಟಕದಲ್ಲಿ ಸರ್ವಶ್ರೇಷ್ಠವಾದಂಥ ಬೇಡದವರಿಗೆ ಬೇಡದನ್ನು ಕೊಟ್ಟಂಥ ಬಬಲಾದಿ ಕೀರ್ತಿ ಅಖಂಡವಾದಂಥ ಉತ್ತರ ಕರ್ನಾಟಕದಲ್ಲಿದೆ. ಈ ಬಬಲಾದಿ ಸದಾಶಿವಾಚಾರ್ಯನವರ ಪರಂಪರೆ ಅಥಣಿ ತಾಲೂಕು ನಂದಗಾಮದಲ್ಲಿ ನೂರಾರು ವರ್ಷಗಳಿಂದ ಸದಾಶಿವ ಅಜ್ಜನವರು ಅನೇಕ ಸಲ ಈ ನಂದಗಾಂವ ಗ್ರಾಮದಲ್ಲಿ ಬಂದು ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿರ್ತಕ್ಕಂಥ ಅನೇಕ ಹಿರಿಯರು ಹೇಳುವಂಥ ಮಾತನ್ನು ನಾವು ಕೇಳ್ತಾ ಇದ್ದೀವಿ. ದ್ಯಾಮಪ್ಪಜ್ಜವರು, ಮುತ್ತಪ್ಪಜ್ಜವರು, ಆ ಪರಂಪರೆಯಲ್ಲಿ ಇರ್ತಕ್ಕಂಥ ಭೈರಪ್ಪಜ್ಜವರು ಬಬಲಾದಿ ಪರಂಪರೆಯನ್ನು ಯಾವಾಗಲೂ ಗುರು ಅಂತ ತಿಳ್ಕೊಂಡು ಅವರು ಸೇವೆಯನ್ನು ಮಾಡಿದ್ದಾರೆ. ಬೇಡಿದವರಿಗೆ ಬೇಡದನ್ನು ಕೊಡುವಂಥ ಈ ಬಬಲಾದಿ ಪರಂಪರೆಯಲ್ಲಿ ಪೂಜ್ಯರಾದಂಥ ಭೈರಪ್ಪಜ್ಜವರು ಇಲ್ಲಿ ಸದಾಶಿವಮೂರ್ತಿನವರ ಮಠವನ್ನು ಸ್ಥಾಪಿಸಿ ಅನೇಕ ಭಕ್ತಾದಿಗಳನ್ನು ಉದ್ಧಾರ ಮಾಡಿದ್ದಾರೆ. ಸದಾಶಿವ ಅಜ್ಜನವರು ನಂದಗಾಂವದಲ್ಲಿ ಬಂದು ಅವರು ಕುಂತು ಹೋದಂಥ ಕೆಲವು ದಾಖಲೆಗಳು, ಕುಂತು ಹೋದಂಥ ಕೆಲವು ಸ್ಥಳಗಳನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತಿನ ದಿನ ಎಲ್ಲ ಧರ್ಮದ, ಹಿಂದೂ ಅಷ್ಟೇ ಅಲ್ಲ ಎಲ್ಲ ಮಾನವ ಧರ್ಮದ ಸುಮಾರು 4,000 ಜನ ಅಜ್ಜನವರ ತೇರಿಗೆ ಕೈ ಹೆಚ್ಚಿ ಎಲ್ಲರೂ ಹರಹರ ಅಂತ ತಿಳ್ಕೊಂಡು ಒಂದು ದೊಡ್ಡದಾದಂಥ ಉತ್ಸವವನ್ನು ಮಾಡಿ 4,000 ಜನ ಪ್ರಸಾರ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಹಿಂದೂ ಧರ್ಮ, ಸನಾತನ ಧರ್ಮ, ಅನೇಕ ಸಾವಿರ ವರ್ಷಗಳ ಇತಿಹಾಸವುಳ್ಳಂಥ ಧರ್ಮ. ಭಾರತ ದೇಶದಲ್ಲಿ ಹಿಂದೂಗಳು ಉಳಿದಿದ್ದೇ ನಾವೆಲ್ಲರೂ ಗುಡಿಗಳಿಂದ, ಮಠಗಳಿಂದ, ಸಾಧು ಸಂತರಿಂದ ಮತ್ತು ಮಂದಿರಗಳ ತೀರ್ಥಕ್ಷೇತ್ರಗಳಿಂದ ಅಂಥ ಶ್ರೇಷ್ಠವಾದಂಥ ಈ ಹಿಂದೂ ಸಂಸ್ಕೃತಿಯಲ್ಲಿ ಬಬಲಾದಿ ಪರಂಪರೆ ಮಠವನ್ನು ಕೂಡ ಶ್ರೇಷ್ಠವಾದ್ದು. ಅದಕ್ಕೆ ನಂದಗಾಂವದಲ್ಲಿ ಸಹಜವಾಗಿ ಮಠದ ಭಕ್ತಿ, ಮಠದ ಕೀರ್ತಿ ಸುತ್ತ ಹಳ್ಳಿಯಲ್ಲೆಲ್ಲ ಬೆಳೀತಾ ಇದೆ. ಅನೇಕ ಜನ ಇಲ್ಲಿ ಗದ್ದೆಗೆ ಹನಿಯೂರು ನಮಸ್ಕಾರ ಮಾಡಿ ಬೂದಿ ಬಂಗಾರ ಅಂತ ತಿಳ್ಕೊಂಡು ಅನೇಕ ಜನ ಅವರ ಬದುಕಿನ ಕಷ್ಟ ಕಾರ್ಪಣ್ಯಗಳನ್ನು ಎಲ್ಲ ನಷ್ಟ ಮಾಡಿಕೊಂಡು ಎಲ್ಲರೂ ಬದುಕಿನಲ್ಲಿ ಒಂದು ಬೆಳಗನ್ನು, ಶಕ್ತಿಯನ್ನು